ಜಮಖಂಡಿ ನಗರಕ್ಕೆ ಕುಡಿಯುವ ನೀರಿಂದು ಬೇಸಿಗೆ ಕಾಲ ಬರ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಕೂಡ ನಾವು ಹೇಳ್ತಾ ಇದ್ದೀವಿ, ಅನಗತ್ಯವಾಗಿ ನೀರು ಪೋಲ್ ಮಾಡಬೇಡಿ ಅಂತಂದು. ಯಾಕಂದರೆ ಈಗ ಇಪ್ಪರಿಗೆ ಜಲಾಶಯದಿಂದ ಮೊನ್ನೆ ಕ್ರಸ್ಟ್ ಗೇಟು ಡ್ಯಾಮೇಜ್ ಆಗಿದ್ದರಿಂದ ನೀರು ಸ್ವಲ್ಪ ನಮಗೆ ಬೇಕಾದ ಕುಡಿಯುವ ನೀರು ಬೇರೆ ಕೆಳಗಡೆ ಹೋಗಿದೆ, ಪೋಲ್ ಆಗಿದೆ. ಹಾಗಾಗಿ ಮುಂದೆ ಸಮಸ್ಯೆಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ, ಅನಗತ್ಯವಾಗಿ ನೀರನ್ನ ಪೋಲ್ ಮಾಡಬೇಡಿ ಅಂತ. ಈಗ ನಮಗೆ ನೀರಿನ ವ್ಯವಸ್ಥೆಯಲ್ಲಿ ಏನೂ ಸಮಸ್ಯೆ ಆಗ್ತಾ ಇಲ್ಲ. ಇಪ್ಪರಿಗೆಯಲ್ಲೂ ಕೂಡ ನೀರಿದೆ ಮತ್ತು ನಮಗೆ ಸನಾಳದಿಂದನೂ ಕೂಡ ನೀರು ಲಭ್ಯವಿದೆ. ಸನಾಳದಿಂದ ನಾವು ನಮ್ಮ ಟೌನ್ನ ಒಂದು 40% ಕವರ್ ಮಾಡ್ಬೋದು. ಇನ್ನು ರೆಸ್ಟು ಏನಿದೆ ನಾವು ಇಪ್ಪರಿಗೆಯಿಂದನೇ ಮಾಡಬೇಕಾಗಿರೋದ್ರಿಂದ ಇಪ್ಪರಿಗೆಯಿಂದ ಅಪ್ ಟು ನಮಗೆ ಒಂದು ಮೇ 15th ಕೂಡ ಆ್ಯಸ್ ಆಫ್ ನಾವು ಏನು ಅವೈಲೇಬಿಲಿಟಿ ಆಫ್ ದ ವಾಟರ್ ಇದೆ ಅದೇನು ಸಮಸ್ಯೆ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ನಾವು ಬೋರ್ವೆಲ್ಗಳು ಹಳೆ ಊರಲ್ಲಿದ್ದಾವೆ, ಆ ಹಳೆ ಊರಲ್ಲಿ ಬೋರ್ವೆಲ್ಗಳು ಕೂಡ ನಾವು ಮ್ಯಾನೇಜ್ ಮಾಡ್ಬೋದು. ಎಕ್ಸ್ಟೆನ್ಷನ್ ಏರಿಯಾಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆ ಟೈಮಲ್ಲಿ ಏನಾದ್ರು ಮಳೆ ಬಂತು ಮತ್ತು ಮಹಾರಾಷ್ಟ್ರದಿಂದ ಏನಾದ್ರು ನೀರು ಬಿಟ್ಟರೆ ಮುಂದಿನ ಬೇಸಿಗೆಯಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ. ಈಗಿರೋ ನೀರಂತೂ ನಮಗೆ ಮೇ 15ರವರೆಗೂ ಕೂಡ ಏನೂ ಸಮಸ್ಯೆ ಆಗಲ್ಲ. ಥ್ಯಾಂಕ್ ಯು.